ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಸಿಡಿಲು ಬಡಿದು ವಜ್ಜಲದ ರೈತ ಮಹಿಳೆ ಸಾವು. ಜಮೀನಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ಮಹಿಳೆಗೆ ಸಿಡಿಲು ಬಡಿದು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ರವಿವಾರ ಸಾಯಂಕಾಲ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ವಜ್ಜಲ ಗ್ರಾಮದ ಶ್ಯಾವವ್ವ ಮಲ್ಲಪ್ಪ ವಾಲಿಕಾರ್, ವಯಸ್ಸು 48, ಮೃತಪಟ್ಟ ಮಹಿಳೆ. ಇನ್ನು ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಅಮರೇಶ್ ಪಮ್ಮಾರ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇವತ್ತಿನ ದಿನ ವಜ್ಜಲ್ ಗ್ರಾಮದಲ್ಲಿ ಶ್ರೀಮತಿ ಶಾವಮ್ಮ ವಾಲಿಕಾರ್ ಅನ್ನೋರು ಸಿಡಿಲು ಬಡಿದು ಆಕಸ್ಮಿಕವಾಗಿ ಮರಣವನ್ನು ಹೊಂದಿದ್ದಾರೆ. ಸೊ ಅದರದ ಮಾಹಿತಿ ನಮ್ಗೆ ಆಗಲೇ ಬಂದಿತ್ತು. ಸೊ ಈ ಒಂದು ಮಾಹಿತಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಲ್ರೆಡಿ ತಿಳಿಸಿದ್ದೀವಿ. ಪ್ರಾಥಮಿಕ ವರದಿಯನ್ನು ನಾವು ನಾಳೆ ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಕಳಿಸ್ಬಿಟ್ಟು ಪ್ರಕೃತಿ ವಿಕೋಪದಡಿಯಲ್ಲಿ ಏನು ಪರಿಹಾರವನ್ನು ಅವರಿಗೆ ಎಲಿಜಿಬಲ್ ಇದ್ದಾರೆ, ಸೊ ಅದರ ಪ್ರಕಾರ ನಾವು ಆದಷ್ಟು ಬೇಗ 2 ಅಥವಾ 3 ದಿನದಲ್ಲಿ ನಾನು ಇದನ್ನ ಪ್ರೊಸೆಸ್ ಮಾಡ್ತೀನಿ ಅಂತ ನಮ್ಗೆಲ್ಲರೂ ಹೇಳ್ತೀನಿ. ಈಗ ಶವವನ್ನು ನಾವು ಹಾಸ್ಪಿಟಲ್ಗೆ ಕಳಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಮುಂದಿನ ಕ್ರಮಕ್ಕಾಗಿ ನಾವು ಕಳಿಸ್ಕೊಡ್ತೇವೆ. ಕೂಡ ಮಾನ್ಯ ಶಾಸಕರು ಕೂಡ ಖುದ್ದಾಗಿ ಫೋನ್ ಮಾಡಿ ಇಲ್ಲ ಅಲ್ಲೊಂದು ಈ ಥರ ಡೆತ್ ಆಗಿದೆ, ತಾವು ದಯವಿಟ್ಟು ಹೋಗ್ಬರ್ರಿ ಅಂತ ಹೇಳಿ ಶಾಸಕರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ನನಗೆ. ಅದಕ್ಕಾಗಿ ನಾನು ಜಲ್ದಿ ಓಡ್ ಬಂದೆ. ಸೊ ಶಾಸಕರಿಗೆ ಕೂಡ ಇದರದ ಅಪ್ಡೇಟನ್ನು ನಾನು ಸಾಹೇಬ್ರಿಗೆ ಕೊಡ್ತೀನಿ. ಮನ್ಯಾಗ ಇದ್ನ್ಯಾ ರೀ, ನಮ್ಮಪ್ಪ ಹೊಟ್ಟೆಕ್ ಹೋದ್ನಾ ರೀ, ನಮ್ಮವ್ವ ಹೊಲಕ್ಕೆ ಕಡೆಗೆ ಹಾಕ್ನಂತ ಹೋದ ರೀ. ನಮ್ಮವ್ವ ಹೊಲಕ್ಕೆ ಹೋದ ನಾವು ಹೊಟ್ಟೆಕ್ ಹೋಗಿ ಹೊಟ್ಟೆ ಬಡ್ದ್ವಿ ರೀ. ಒಳ್ಳೆ ಮನೆ ಬರ ನಮ್ಮವ್ವ ಇರ್ದಿಲ್ರಿ, ಒಳ್ಳೆ ಹುಡ್ಕಕ್ ಹೋದ್ರಿ. ಅಲ್ಲಿ ಸಿಡ್ಲು ಬಡ್ದೈತಿ. ಎಷ್ಟು ಗಂಟೆ ಆಗಿದ್ದಪ್ಪ? 4 ಗಂಟೆಗೆ ಸಿಡ್ಲು ಬಡ್ದೈತಿ. ನಾವು ಒಯ್ದು 6, 7, 7 ಒಯ್ಯಿರಿ ಅಲ್ಲಿ. ಹೌದಪ್ಪ, ಹೊಲ್ದಾಗ 15 ಇದಾಗದ. ಎಷ್ಟು ಮಂದಿಯಪ್ಪ ನಿಮ್ಮವ್ರ ಮಕ್ಕಳು? ನಾವು ಇಬ್ಬರು ರೀ. ಹೌದಾ? ಒಬ್ರು ಯಾರು ತಿರ್ಕೊಂಡಿರ್ತಲ್ಲಿ ಮನ್ಯಾಗ? ಯಾರ ತಿರಿಯತ್ರಿ ಇನ್ನ ಆತನ ತಿರ್ಕೇನೆ. ಒಟ್ಟು ನೀವು ಅವ್ರಿಗೆ ಎಷ್ಟು ಮಂದಿ ಮಕ್ಕಳು? 3. ಅದ ನಿಮ್ಮಲ್ದಾಗ ಆಗಿದ್ದು? ನಮ್ಮ ಅಲ್ಲ ಪಕ್ಕದ. ಹಾಂ, ಆಯ್ತಪ್ಪ. ನಿಮ್ಮ ಹೆಸರೇಪ್ಪ? ಬಸವರಾಜ್. ನಿಮ್ಮ ಅಣ್ಣನ ಹೆಸರು? ಮಂಜುನಾಥ್ ರೀ. ನಿಮ್ಮ ಅಪ್ಪರ ಹೆಸರು? ಮಲ್ಲಪ್ಪ ರೀ. ಸರಿಯಪ್ಪ. ಅವ್ರ ಅಕ್ಕಾರ ನೀವು ಇಲ್ಲಿ ಮನೆ ಐತಲ್ ತೆಗಿ. ಯಾವ ಹೆಂಗ ಆಯ್ತು ಬೇ ಇದು? ನಾವು ಎಲ್ಲಾರು ಮನ್ಯಾಗ ಇದ್ವಿ ಯಾರಿ, ಅವ್ರು ಹೊಲಕ್ ಹೋದ್ರಂತ. ನಾವು ಈ ಹುಡ್ರು ಕುರಿಗೆ ಹೋಗಿ ಮನಿಗ್ ಬಂದು ನಮ್ಮ ಮನಿಗೆ ಯವ್ ಅವು ಬಂದಾಳ ಅನ್ನಬೇ ಅಂದ್ರು. ಯಪ್ಪ ಅವು ಬಂದಿಲ್ಲ, ಯಪ್ಪ ಎಲಿಗಳ ಅಂದೆ. ಅಯ್ಯ ಹೊಲಕ್ ಹೋಗ್ಯಾಳ್ಬೇ ಯವ್ವ ಅಂತಂದ್ರು. ಹೊಲಕ್ ಹೋದ್ರ ಇಟ್ಟತನ ಬರ್ತಾಳ, ನಿಮ್ಮ ಬಂದಿಲ್ಲ ಅಂತ ಅಂದ್ವಿ. ಬಂದಿಲ್ಲ ನೋಡ್ಬೇ ಯವ್ವ ಅಂತಂದ್ರು. ಬಂದಿಲ್ಲ ಅಂದಿಂದ ಯಾರ ಮನುಷ್ಯನಕ್ಕೆ ಹೋಗ್ಲಾರ್ದಕ್ಕೇಕಿ, ಯಾರ ಮನುಷ್ಯನಕ್ಕೆ ಬರ್ಲಾರ್ದಕ್ಕೇಕಿ ಹೊಲ್ದಾಕ್ ಹೋಗ್ಯಾರ ನಡ್ರಿ ಯಪ್ಪ, ಹೊಲ್ದಾಕ್ ನೋಡನ್ರಿ ಅಂತ ಅಂದಿವ್ರಿ. ತಹಸೀಲ್ದಾರ್ ಸಾಹೇಬ್ರು ಬಂದ್ರು. ಅವ್ರ ಅಕ್ಕಾರಿ ಸರ್, 70 ಅಕ್ಕಾರಿ, ಅವ್ರ ಯಜಮಾನ್ರ ಮಕ್ಕಳು. ಏತಮ್ಮ ಅವ್ರ ಮಗ ಸರ್. ಬೆಳಕ್ ಕೊಡ್ರಿ ಪಲ್ಲಿ ಮಗಕ್ಕೆ. ಬೆಳಕ್ ಕೊಡ್ರಿ, ಮಗ ಕೊಡ್ರಿ ಸಾಹೇಬ್ರು. ಬೇ ಗೌರವತಿ ಸಬ್ಸೈಡ್ ಸರ್.